ಚಲುವರಾಯಸ್ವಾಮಿ ಅವ್ರ ಸ್ಟೇಟ್ಮೆಂಟು ಸರಿಯಾಗಿ ಕೊಟ್ಟಿದ್ರು. ಆಮೇಲೆ ಬಹುಶಃ ಮುಖ್ಯಮಂತ್ರಿಗಳು ಬೈದಾರ ಕಾಣ್ತದೆ, ಅದಕ್ಕೆ ಮತ್ತೇನು ಸ್ವಲ್ಪ ಉಲ್ಟಾ ಕೊಟ್ಟಾರೆ. ಈಗ ಅವ್ರ ಆರಂಭಿಕ ಸ್ಟೇಟ್ಮೆಂಟು ನಮಗೆ ಬೇಕಾದಷ್ಟು ಯೂರಿಯಾ ಸಪ್ಲೈ ಮಾಡಿದ್ರು, ನಮ್ಮ ಡಿಮಾಂಡ್ ಇದ್ದಷ್ಟು. ಆದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಬಿತ್ತನೆಯೂ ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಆದಾಗ ಯೂರಿಯಾ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ನಾವು ಜಾಸ್ತಿ ಕೇಳಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ನಮ್ಮೆಲ್ಲ ಎಂ ಪಿಗಳನ್ನು ಕರ್ಕೊಂಡೋಗಿ ನಾನು ನಡ್ಡಾ ಅವ್ರ ಜೊತೆಗೆ ಮಾತಾಡ್ತೀವಿ. ಈ ಯೂರಿಯಾ ಇತ್ಯಾದಿಯೆಲ್ಲ ರಷ್ಯಾ ಉಕ್ರೇನಿಂದ ಬರಬೇಕು. ಯುದ್ಧದ ಕಾರಣದಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ನಾವು ಬೇರೆ ದೇಶದಿಂದ ಯಾಕಂದರೆ ನಮ್ಮಲ್ಲಿ ಇಲ್ಲ ಅದು. ನೀವು ಇಲ್ಲೇ ಮತ್ತು ಹೇಳಿದ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೋಡ್ರಿ 10 ವರ್ಷ ಆದ ಬಂದು ಇಲ್ಲಿ ಯೂರಿಯಾ ಉತ್ಪಾದನೆ ಮಾಡ್ತಾರೆ ಅಂತ ಏನಾದ್ರು ಮಾತಾಡ್ತಾರೆ. ಅವ್ರಿಗೆ ಏನು ತಡ್ರಿ ಒಂದು ನಿಮಿಷ, ಅದಕ್ಕೆ ಮೊದಲು ಒಂದು ಕ್ಲಾರಿಫೈ ಮಾಡಿಬಿಡ್ತಾ ಇದ್ದೀನಿ. ಅದು ನ್ಯಾಚುರಲ್ ಅಂದರೆ ಮಿನರಲ್ ರಿಸೋರ್ಸ್, ಅದು ಭೂಮಿ ಒಳಗೆ ಇರ್ಬೇಕು. ಅದು ಅದನ್ನು ತೆಗೆದು ನಾವಿಲ್ಲಿ ಪ್ರೊಸೆಸ್ ಮಾಡ್ಬೇಕು. ನಮ್ಮ ಭೂಮಿಯಾಗ ಇಲ್ಲ ಅದು. ಮತ್ತು ಅದನ್ನು ಅವ್ರು ನೀವು ಹಿಂಗೆ ಹೋಗಿ ಹೇಳಿದ ಕೂಡಲೇ ಇಲ್ಲ ಅದು ಇಲ್ಲಿ ಯಾಕೆ ಮಾಡೋದಿಲ್ಲ ಅವರು 10 ವರ್ಷ ಆಯ್ತು ಅವ್ರು ಬಂದು ಅಂತ ಹಿಂಗೆ ಏನಾರು ಮಾತಾಡ್ಬಿಡ್ತಾರೆ ಇಂಗ್ಲೀಷ್ದಾಗ 2 ಶಬ್ದ ಹೇಳಿ. ಅದಕ್ಕೆ ಅದು ಇಟ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್, ವಿ ಶುಡ್ ಗೆಟ್ ಇಟ್ ಫ್ರಮ್ ಔಟ್ಸೈಡ್ ಓನ್ಲಿ, ನಮ್ಗೆ ದೇರ್ ಇಸ್ ನೋ ಅದರ್ ಆಪ್ಷನ್. ಅದಕ್ಕೆ ಅಲ್ಲಿ ಉಕ್ರೇನ್ ರಷ್ಯಾದಾಗ ಪ್ರಾಬ್ಲಮ್ ಆದ್ದರಿಂದ ನಾವು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅದ ಇದು ಸಂಪನ್ಮೂಲ ಇದೆ ಅಲ್ಲಿಂದ ರಿಸೋರ್ಸ್ ಮಾಡಿ ತರಿಸುವುದಕ್ಕೆ ಅಗ್ರಿಮೆಂಟು ಆಗ್ಯದ, ಅದು ಬರ್ತಾ ಇದೆ. ಹೀಗಾಗಿ ಹೆಚ್ಚುವರಿನೂ ನಾವು ಕೊಡ್ತೀವಿ. ಇಲ್ಲಿವರೆಗೆ ಏನು ಕೇಳಿದರೆ ಅದನ್ನು ಕೊಟ್ಟಿದ್ದೀವಿ, ಹೇಳಿದ್ದೀವಿ, ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನು ಕೇಳಿದ್ರೆ ಅದಕ್ಕೆ ಸದ್ಯ ನಂಗೆ ಫಿಗರ್ ನೆನಪಿಲ್ಲ. ಅವ್ರು ಏನು ಹೇಳಿದ್ರು 1 ಲಕ್ಷ, ಇಷ್ಟು ಮೈ ಮೆಮರಿ ಗೋಸ್ ರೈಟ್, ಇನ್ನೊಂದು ಲಕ್ಷ 1.05 ಏನು ಕೇಳಿದ್ದಾರೆ, ಅದನ್ನು ಕೊಡ್ತೀವಿ. ನನಗನ್ನಿಸೋದು ಇನ್ಮೇಲೆ ರಾಹುಲ್ ಗಾಂಧಿ ಇದು ಚುನಾವಣಾ ಆಯೋಗ ಮತ್ತು ಕರ್ನಾಟಕದಾಗ ಮತಗಳ್ಳತನ ಆಗ್ಯದನ್ನು ಅವರು ಈ ಗಂಭೀರ ಆರೋಪ ಮಾಡಿದ್ದಕ್ಕೆ ನಾನು ಉತ್ತರ ಹೇಳಿದೆ. ಇಲ್ಲಾಂದರೆ ಅವ್ರ ಬಗ್ಗೆ ಮಾತನಾಡೋದೇ ಒಂದು ಮುರುಕ್ತನ ಅಂತ ಅನ್ನಿಸ್ತದೆ. ಅವರ ಹೇಳಿಕೆ ಬಗ್ಗೆ ಯಾರು ಮಾತನಾಡೋದು ಅಥವಾ ರಿಯಾಕ್ಷನ್ ಕೊಡದೆ ಒಂದು ನಮ್ಮ ಇದಕ್ಕೂ ನಮ್ಮ ಏನಂತಾರೆ ಅದಕ್ಕೆ ಸ್ಟ್ಯಾಂಡರ್ಡ್ಗೂ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ಜಗತ್ತಿನಾಗ 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ನಮ್ಮದು. ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ. ಜಗತ್ತಿನ ಆರ್ಥಿಕತೆಗೆ ಭಾರತದ ಕೊಡುಗೆ ಎಷ್ಟು ಗೊತ್ತದೇನೆ ಇವತ್ತು ನಾನು 17%. ಓನ್ಲಿ ಹೋಪ್ ಇಂಡಿಯಾ ಇವತ್ತು, ಬಿಕಾಸ್ ಜಗತ್ತಿನ ಎಲ್ಲ ದೇಶಗಳು ಆರ್ಥಿಕವಾಗಿ ಅವು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡ್ರಿ, ಅವ್ರು ಹೇಳಿದ್ದು ವಿದೇಶದಾಗ ಹೇಳಿದ್ದಕ್ಕೆ ವಿದೇಶ ಮಂತ್ರಿಗಳು, ವಿದೇಶದ ಕಾರ್ಯದರ್ಶಿಗಳು ಮತ್ತು ಕಾಮರ್ಸ್ ಮಿನಿಸ್ಟ್ರು ಅದಕ್ಕೆ ರಿಯಾಕ್ಟ್ ಮಾಡ್ಯಾರ. ಅದಕ್ಕೆ ಇದು ವಿದೇಶದ ರೀತಿ ನೀತಿಗೆ ಅನುಗುಣವಾಗಿ ಅನೇಕ ಸಂಗತಿಗಳಿರ್ತಾವೆ. ಇದಕ್ಕಾಗಿ ಎಲ್ಲಕ್ಕೂ ಉತ್ತರವನ್ನು ಎಲ್ಲರೂ ಕೊಡಬೇಕಂತಿರಲ್ಲ, ನಾ ಕೊಡಲ್ಲ. ಅದಕ್ಕೆ ಪಿಯೂಷ್ ಗೋಯಲ್ ಅವರು ಉತ್ತರ ಕೊಟ್ಟಾರ, ಜಯಶಂಕರ್ ಅವರು ಉತ್ತರ ಕೊಟ್ಟಾರ. ಅದಕ್ಕೆ ಐ ಡೋಂಟ್ ವಾಂಟ್ ಟು ದಿಸ್ ಎನಿಥಿಂಗ್. ಬಟ್ ಅವ್ರು ಹೇಳಿದ್ದಕ್ಕೆ ಯುರೋಪ್, ನಮ್ಮ ದೇಶದ ಎಕಾನಮಿ ಇಟ್ ಈಸ್ ಬೂಮಿಂಗ್. ಇನ್ನೊಂದು ಸ್ವಲ್ಪ ದಿವಸದಾಗ 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ನಾವು. ಇವ್ರ ಕಾಲದಾಗ ಫ್ರಾಜೈಲ್ 5, ಜಗತ್ತಿನ 5 ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಾಗಿತ್ತು. ಏನು ಅವ್ರಿಗೇನು ಅಧಿಕಾರ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಥಿಂಗ್ಸ್. ರಾಹುಲ್ ಗಾಂಧಿಯ ಮೆಂಟಾಲಿಟಿ ಮಾತ್ರ ಭಾರತ ವಿರೋಧಿ ಇದೆ. ಮೋದಿ ವಿರೋಧ ಮಾಡ್ತಾ ಅವರು ಭಾರತ ವಿರೋಧಿ ಆಗಿಬಿಟ್ಟ.